بالله من الشيطان الرجيم بسم الله الرحمن الرحيم وإذا سألك عبادي عني فإني قريب أجيب دعوة الداعي إذا دعان فليستجيبوا لي وليؤمنوا بي لعلهم يرشدون ಸದಕಲ್ಲಾಹುಲ್ ಅಲಿಯುಲ್ ಅಲೀಮ್. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆ ಪ್ರಭುವಿನ ಅಪಾರ ಅನುಗ್ರಹಗಳು ಮನುಷ್ಯ ಮಾರ್ಗದರ್ಶನಕ್ಕಾಗಿ ನಿಯುಕ್ತಿಗೊಳಿಸಲ್ಪಟ್ಟ ಸಕಲ ಪ್ರವಾದಿಗಳ ಮೇಲೆ ವರ್ಷುತ್ತಿರಲಿ, ಸಜ್ಜನರ ಮೇಲೆ ವರ್ಷುತ್ತಿರಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ರಂಜಾನ್ ಮೆಸೇಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಇದೀಗ ನಿಮ್ಮ ಮುಂದೆ ಪವಿತ್ರ ಕುರ್ಆನ್ನ 2ನೇ ಅಧ್ಯಾಯದ 186ನೇ ಸೂಕ್ತವನ್ನು ಪಠಿಸಿದೆ. ಅದರ ಭಾವಾನುವಾದ ಈ ರೀತಿ ಇದೆ. ಓ ಪೈಗಂಬರ್ರೆ, ನನ್ನ ದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಕೇಳಿದರೆ ನಾನು ಅವರಿಗೆ ನಿಕಟನಾಗಿದ್ದೇನೆಂದು, ಪ್ರಾರ್ಥಿಸುವವನು ನನ್ನನ್ನು ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯನ್ನು ಆಲಿಸುತ್ತೇನೆಂದು, ಅದಕ್ಕೆ ಉತ್ತರಿಸುತ್ತೇನೆಂದು ಅವರಿಗೆ ಹೇಳಿರಿ. ಆದ್ದರಿಂದ ಅವರು ನನ್ನ ಕರೆಗೆ ಹೋಗೊಡಲಿ ಮತ್ತು ನನ್ನ ಮೇಲೆ ವಿಶ್ವಾಸವಿರಿಸಲಿ, ಅವರು ಸನ್ಮಾರ್ಗ ಪಡೆಯಲೂಬಹುದು. ಈ ಸೂಕ್ತ ಪವಿತ್ರ ರಂಜಾನ್ ತಿಂಗಳ ಉಪವಾಸ ವ್ರತವನ್ನು ಕಡ್ಡಾಯಗೊಳಿಸಲಾಗಿದೆ ಎನ್ನುವ ಆದೇಶವನ್ನು ನೀಡಿದ ನಂತರ ಈ ಸೂಕ್ತ ಇದೆ. ಇದರಲ್ಲಿ ರಂಜಾನ್ ತಿಂಗಳಿಗೆ ವಿಶೇಷವಾದ ಸಂಬಂಧ ಇರುವಂತಹ ಒಂದು ಸೂಕ್ತ. ಅದು ಸೃಷ್ಟಿಕರ್ತನೊಂದಿಗೆ ಪ್ರಾರ್ಥಿಸುವುದಕ್ಕೆ ಕರೆ ಕೊಡುತ್ತದೆ. ರಂಜಾನ್ ತಿಂಗಳಿನಲ್ಲಿ ನಾವು ಹೆಚ್ಚಾಗಿ ಮಾಡುವಂತಹ ಒಂದು ಸತ್ಕರ್ಮ, ಒಂದು ಆರಾಧನಾ ಕರ್ಮ ಅಂತ ಹೇಳುವಂತಹದ್ದು ನಮ್ಮ ಒಡೆಯನೊಂದಿಗೆ ಪ್ರಾರ್ಥಿಸುವುದು. ಆದ್ದರಿಂದ ಇಲ್ಲಿ ಸರ್ವಶಕ್ತನಾದ ಅಲ್ಲಾಹನು ನಮಗೆ ಹೇಳಿರುವಂತಹದ್ದು, ನನ್ನ ದಾಸರು ನಿಮ್ಮೊಡನೆ ನನ್ನ ಬಗ್ಗೆ ಪ್ರಶ್ನಿಸಿದರೆ, ಕೇಳಿದರೆ ಅವರಿಗೆ ನಾನು ನಿಕಟನಾಗಿದ್ದೇನೆಂದು ಹೇಳಿರಿ ಅಂತ. ಮನುಷ್ಯನಿಗೆ ಅತ್ಯಂತ ನಿಕಟನಿದ್ದಾನೆ. ಮನುಷ್ಯರನ್ನು, ಸಕಲ ಸೃಷ್ಟಿಗಳನ್ನು, ಸಕಲ ಚರಾಚರಗಳನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನು ಮನುಷ್ಯನಿಗೆ ಅತ್ಯಂತ ನಿಕಟನಾಗಿದ್ದಾನೆ. ಆದ್ದರಿಂದ ಕರೆದು ಪ್ರಾರ್ಥಿಸುವ ನನ್ನನ್ನು ಕರೆದು ಪ್ರಾರ್ಥಿಸಲಿ. ಪ್ರಾರ್ಥನೆ ಎನ್ನುವಂತಹದ್ದು ಒಂದು ಆರಾಧನಾ ಕರ್ಮ. ಆ ಪ್ರಾರ್ಥನೆ ಸೃಷ್ಟಿಕರ್ತನೊಂದಿಗೆ ಮಾಡಬೇಕು, ಸೃಷ್ಟಿಗಳೊಂದಿಗಲ್ಲ. ಯಾಕೆಂದರೆ ಎಲ್ಲ ಮನುಷ್ಯರನ್ನು ಸೃಷ್ಟಿಸಿ ಪರಿಪಾಲಿಸಿಕೊಂಡು ಬರುತ್ತಿರುವವನು ಆ ಸೃಷ್ಟಿಕರ್ತ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅವನ ಕೈಯಲ್ಲಿದೆ. ಎಲ್ಲದಕ್ಕೂ ಸಾಮರ್ಥ್ಯ ಇರುವವನು, ಎಲ್ಲ ಮನುಷ್ಯರ ಅಹವಾಲುಗಳನ್ನು, ಪ್ರಾರ್ಥನೆಗಳನ್ನು ಏಕಕಾಲದಲ್ಲಿ ಕೇಳಲು ಸಾಮರ್ಥ್ಯ ಇರುವವನು ಮತ್ತು ಏಕಕಾಲದಲ್ಲಿ ಎಲ್ಲರ ಬೇಡಿಕೆಗಳನ್ನು, ಅಗತ್ಯಗಳನ್ನು ಪೂರ್ತಿಗೊಳಿಸುವ ಸಾಮರ್ಥ್ಯ ಇರುವವನಾಗಿದ್ದಾನೆ ಸೃಷ್ಟಿಕರ್ತನು. ಆದ್ದರಿಂದ ಆ ರೀತಿಯ ದೃಢವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಅವನೊಂದಿಗೆ ಪ್ರಾರ್ಥಿಸಬೇಕು. ಮನುಷ್ಯನಿಗೆ ಸಾಮಾನ್ಯವಾಗಿ ಒಬ್ಬನಲ್ಲಿ ಮತ್ತೆ ಮತ್ತೆ ಸಹಾಯ ಕೇಳಿದರೆ ಅವನಿಗೆ ಸಿಟ್ಟು ಬರ್ತದೆ. ಆದರೆ ಸೃಷ್ಟಿಕರ್ತನಿಗೆ ಆಗಲ್ಲ. ನೀವು ಎಷ್ಟು ಆತನಿಗೆ ಸಹಾಯ ಯಾಚಿಸ್ತೀರೋ ಅಷ್ಟು ನಿಮಗೆ ಅವನ ಹತ್ತಿರ ಆಗ್ತಾನೆ, ಅಷ್ಟು ಅವನನ್ನು ಪ್ರೀತಿಸ್ತಾನೆ. ಪ್ರತಿಯೊಂದು ಸಣ್ಣದು ದೊಡ್ಡದು ಆದಂಥ ಎಲ್ಲ ಅವಶ್ಯಕತೆಗಳಿಗಾಗಿ, ಅದು ಇಹಲೋಕದ ಅವಶ್ಯಕತೆಗಳಾಗಿರ್ಬೋದು, ತನ್ನ ಪಾರತ್ರಿಕ ಜೀವನದ ಅವಶ್ಯಕತೆಗಳಾಗಿರ್ಬೋದು, ಎಲ್ಲ ಅವಶ್ಯಕತೆಗಳನ್ನು ಆ ಸೃಷ್ಟಿಕರ್ತನ ಮುಂದೆ ಇಡಿ. ಅವನದನ್ನು ಇಷ್ಟಪಡ್ತಾನೆ. ಒಬ್ಬ ವ್ಯಕ್ತಿ ತಾನು ಆ ರೀತಿ ಪ್ರಾರ್ಥಿಸುವುದರೊಂದಿಗೆ ನಾನು ತನ್ನ ಸೃಷ್ಟಿಕರ್ತನೊಂದಿಗೆ ಸದಾ ನನ್ನ ಸಂಬಂಧವನ್ನು ಭದ್ರಪಡಿಸಲಿಕ್ಕೆ, ಬಲಪಡಿಸಲಿಕ್ಕೆ ಇಚ್ಛಿಸಿದ್ದೇನೆ, ಅವನೊಂದಿಗೆ ಸಂಬಂಧವನ್ನು ನಿರಂತರವಾಗಿ ಇಟ್ಟುಕೊಳ್ಳಿಕ್ಕೆ ನಾನು ಆಗ್ರಹಿಸ್ತೇನೆ ಎನ್ನುವುದನ್ನು ಮನುಷ್ಯ ತೋರಿಸುತ್ತಾನೆ. ಆದ್ದರಿಂದ ಈ ಒಂದು ನಿಕಟವಾದಂತಹ ಸಂಬಂಧ ಅದು ಸೃಷ್ಟಿಕರ್ತನ ಜೊತೆಗೆ ಇರಬೇಕು. ಆದ್ದರಿಂದ ಕರೆದು ಪ್ರಾರ್ಥಿಸುವ ನನ್ನನ್ನು ಕರೆದು ಪ್ರಾರ್ಥಿಸಲಿ ಅಂತ ಅವನು ಹೇಳುತ್ತಾನೆ. ನಿಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಲಿಕ್ಕೂ, ಆ ಪ್ರಾರ್ಥನೆಯನ್ನು ಸ್ವೀಕರಿಸಲಿಕ್ಕೂ, ಅದಕ್ಕೆ ಪ್ರತಿಫಲವನ್ನು ದಯಪಾಲಿಸಲಿಕ್ಕೂ ಆ ಸೃಷ್ಟಿಕರ್ತನು ಸನ್ನದ್ಧನಿದ್ದಾನೆ.
ಆದ್ದರಿಂದ ಕರೆದು ಪ್ರಾರ್ಥಿಸುವ ನನ್ನನ್ನು ಕರೆದು ಪ್ರಾರ್ಥಿಸಲಿ, ಅವರಿಗೆ ನಾನು ಆಲಿಸುತ್ತೇನೆಂದು ಅದಕ್ಕೆ ಉತ್ತರಿಸುತ್ತೇನೆಂದು ಅವರಿಗೆ ಹೇಳಿರಿ. ಆದ್ದರಿಂದ ಬಹಳ ಧೈರ್ಯವಾಗಿ ಪ್ರತಿಯೊಬ್ಬನಿಗೂ ಕೂಡ ಅವನೊಂದಿಗೆ ಪ್ರಾರ್ಥಿಸಬಹುದು ಮತ್ತು ಪ್ರಾರ್ಥಿಸಬೇಕು. ಇದು ಆರಾಧನೆಯಾಗಿದೆ, ಆರಾಧನೆಗಳ ತಿರುಳು ಕೂಡ ಆಗಿದೆ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ. ಅತ್ಯಂತ ಪ್ರಮುಖವಾದಂತಹ ಆರಾಧನೆ ಅದು. ಆದರೆ ಈ ಪ್ರಾರ್ಥನೆ ಸ್ವೀಕರಿಸಲ್ಪಡಬೇಕಿದ್ದರೆ ಅದಕ್ಕಿರುವಂತಹ ಶರ್ತವನ್ನು ಕೂಡ ಹೇಳಲಾಗಿದೆ. ಫಲ್ಯಸ್ತಜೀಬೂಲಿ ವಲ್ಯುಮಿನೂ ಬಿ ಲಅಲ್ಲಹುಂ ಯರ್ಶುದೂನ್. ಅವರು ನನ್ನ ಕರೆಗೆ ಅವರು ಹೋಗೊಡಬೇಕು, ಅದೇ ರೀತಿ ನನ್ನ ಮೇಲೆ ವಿಶ್ವಾಸವಿರಿಸಬೇಕು. ನನ್ನನ್ನು ಏಕೈಕ ಪ್ರಭು ಅಂತ ನೀವು ಒಪ್ಪಿಕೊಳ್ಬೇಕು. ನಿಮ್ಮ ಸೃಷ್ಟಿಕರ್ತನು, ನಿಮ್ಮನ್ನು ಪರಿಪಾಲಿಸುತ್ತಿರುವವನು, ನಿಮ್ಮ ಸಂಕಷ್ಟಗಳ ಸಂದರ್ಭದಲ್ಲಿ ನಿಮಗೆ ನೆರವಾಗಲು ಸಾಮರ್ಥ್ಯ ಇರುವವನು, ನಿಮ್ಮ ರೋಗವನ್ನು ನಿವಾರಿಸುವ ಶಕ್ತಿ ಇರುವವನು, ಅನ್ನದಾತನು, ಎಲ್ಲ ಸಾಮರ್ಥ್ಯಗಳ ಒಡೆಯನುವವನು. ಅವನ ಮೇಲೆ ದೃಢವಾದಂತಹ ವಿಶ್ವಾಸವನ್ನು ಇರಿಸಬೇಕು. ಮತ್ತು ಅವನು ಏನು ಮಾಡಬೇಕು ಅಂತ ಆದೇಶಿದ್ದಾನೆಯೋ ಅದನ್ನು ಮಾಡುವುದಕ್ಕೆ ನೀವು ಸನ್ನದ್ಧರಾಗಬೇಕು. ಅವನನ್ನು ಧಿಕ್ಕರಿಸಿಕೊಂಡು ಜೀವಿಸುತ್ತಾ ನನ್ನ ಅವಶ್ಯಕತೆಗಳನ್ನು ಅವನ ಮುಂದೆ ಇರಿಸಿದರೆ ಅದನ್ನು ಅವನು ಸ್ವೀಕರಿಸುವುದಿಲ್ಲ. ನಾವು ಏನು ಮಾಡಬೇಕು ಅಂತ ಅವನು ಆದೇಶಿದ್ದಾನೆ, ಈ ಗ್ರಂಥದ ಮೂಲಕ ನಮಗೆ ಕರೆ ಕೊಟ್ಟಿದ್ದಾನೆ. ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವುದನ್ನು, ಅವನ ಪ್ರೀತಿಯನ್ನು ಗಳಿಸುವಂತಹ ಸತ್ಕರ್ಮಗಳನ್ನು ಮಾಡುವವರ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸ್ತೇನೆ ಅಂತ ಅವನು ಹೇಳಿರುವಂತಹದ್ದು. ಆದ್ದರಿಂದ ಜನರು ಆ ರೀತಿ ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ನನ್ನಲ್ಲಿ ಪ್ರಾರ್ಥಿಸಿ ಕರೆದು ಪ್ರಾರ್ಥಿಸುವವನ ಪ್ರಾರ್ಥನೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಅಲ್ಲಾಹನು ಹೇಳುವಂಥದ್ದು. ಅವನ ಮೇಲೆ ದೃಢವಾದಂತಹ ವಿಶ್ವಾಸ ಇರಬೇಕು, ಅವನ ಮೇಲೆ ಭರವಸೆ ಇರಬೇಕು, ಎಲ್ಲವನ್ನೂ ಮಾಡಲು ಸಮರ್ಥನು ಎನ್ನುವಂತಹ ದೃಢವಾದಂತಹ ವಿಶ್ವಾಸ ಇರಬೇಕು. ಮತ್ತು ಈ ಪ್ರಾರ್ಥನೆ ಮಾಡುವುದಕ್ಕಾಗಿ ಯಾವುದೇ ಮಧ್ಯವರ್ತಿಗಳ ಅಗತ್ಯ ಇಲ್ಲ. ಯಾರನ್ನೂ ಅಲ್ಲಿ ಮಧ್ಯವರ್ತಿಗಳನ್ನಾಗಿ ನೇಮಿಸಬೇಕಾದಂತಹ ಅಗತ್ಯವಿಲ್ಲ. ಅವನು ನಿಮಗೆ ಅತ್ಯಂತ ನಿಕಟನಾಗಿದ್ದಾನೆ. ಕರೆದು ಪ್ರಾರ್ಥಿಸುವ ನನ್ನನ್ನು ಕರೆದು ಪ್ರಾರ್ಥಿಸಲಿ ಅಂತ ಅವನು ಹೇಳುವಂಥದ್ದು. ಆದ್ದರಿಂದ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಆ ಸೃಷ್ಟಿಕರ್ತನೊಂದಿಗೆ ನೀವು ಪ್ರಾರ್ಥಿಸಿರಿ ಎನ್ನುವಂತಹ ಆದೇಶವನ್ನು ಆ ಸೃಷ್ಟಿಕರ್ತ ನೀಡುತ್ತಾನೆ. ಹಾಗೆ ಅವನ ಆದೇಶಗಳನ್ನು ಪಾಲಿಸಿಕೊಂಡು ಜೀವಿಸುವಂತಹ ವ್ಯಕ್ತಿಗಳು, ಅವರು ಮಾಡುವಂತಹ ಪ್ರಾರ್ಥನೆಗಳು ಸ್ವೀಕರಿಸಲ್ಪಡುತ್ತದೆ. ಭಯ ಮತ್ತು ಆಶೆಯೊಂದಿಗೆ, ವಿನಯಶೀಲತೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ದೈನ್ಯತೆಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ತಮ್ಮ ಎಲ್ಲ ಅಹವಾಲುಗಳನ್ನು ಮುಂದಿಡುವಂತಹ ಸಂದರ್ಭದಲ್ಲಿ ವಿನಯಶೀಲತೆ ಅವನಲ್ಲಿರಬೇಕು. ಆ ಸೃಷ್ಟಿಕರ್ತನೊಂದಿಗೆ ನನ್ನ ಸಂಬಂಧ ಉತ್ತಮ ಆಗಬೇಕು ಎನ್ನುವಂಥ ಆಗ್ರಹ ಇರಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನಿಮ್ಮ ಪ್ರಾರ್ಥನೆ ಸ್ವೀಕರಿಸಲ್ಪಡಬೇಕಿದ್ದರೆ ನಿಮ್ಮ ಪ್ರಾರ್ಥನೆಗಳನ್ನು ಅವನು ಸ್ವೀಕರಿಸ್ತಾನೆ. ಅದು ಒಂದು ವೇಳೆ ಪಾಪ ಕಾರ್ಯಕ್ಕೆ ಸಂಬಂಧಪಟ್ಟದಲ್ಲದೇ ಇದ್ದರೆ ಅಥವಾ ಕುಟುಂಬ ಸಂಬಂಧವನ್ನು ಕಡಿದುಕೊಳ್ಳಲಿಕ್ಕೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಅಲ್ಲದಿದ್ದರೆ ಎಲ್ಲ ಪ್ರಾರ್ಥನೆಗಳನ್ನು ಅವನು ಸ್ವೀಕರಿಸ್ತಾನೆ. ಆದರೆ ಅವಸರ ಪಡಬಾರದು ಅಂತ ಹೇಳಿ, ಅವಸರ ಪಡಬಾರ್ದು ಎನ್ನುವ ವಿಷಯಕ್ಕೆ ಸಹಾಬಿಗಳು ಪ್ರವಾದಿಯವರೊಂದಿಗೆ ಕೇಳಿದರು, ಅವಸರ ಪಡಬಾರ್ದು ಅಂತ ಹೇಳಿದರೆ ಏನು ಅಂತ. ಆಗ ಒಬ್ಬ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಮತ್ತೆ ಮತ್ತೆ ಪ್ರಾರ್ಥನೆಗಳನ್ನು ಮಾಡಿ ನನ್ನ ಪ್ರಾರ್ಥನೆ ಸ್ವೀಕರಿಸಲ್ಪಟ್ಟಿಲ್ಲ ಅಂತ ಹೇಳಿ ನಿರಾಶನಾಗಿ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡುವಂತಹದ್ದು. ಆ ರೀತಿ ಆಗಿಬಿಡಬಾರದು. ಪ್ರಾರ್ಥನೆ ಮಾಡುವುದಕ್ಕೂ ಪುಣ್ಯ ಇದೆ, ಅವನಲ್ಲಿ ಪ್ರಾರ್ಥಿಸುವುದಕ್ಕೆ ಪುಣ್ಯ ಇದೆ. ಪ್ರತಿಯೊಂದು ಸಣ್ಣದು ದೊಡ್ಡದು ಆದಂಥ ಎಲ್ಲ ಅಗತ್ಯಗಳಿಗಾಗಿ ಆ ದೇವರೊಂದಿಗೆ ಪ್ರಾರ್ಥಿಸುವುದಕ್ಕೆ ವಿಶೇಷವಾದಂತಹ ಪುಣ್ಯ ಇದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಪ್ರತಿಯೊಬ್ಬನ ಪ್ರಾರ್ಥನೆ 3 ವಿಧದಲ್ಲಿ ಅದು ಸ್ವೀಕರಿಸಲ್ಪಡುತ್ತದೆ ಅಂತ. ಒಂದು, ಏನನ್ನು ಅವನು ಕೇಳಿದ್ದಾನೆ ಅದನ್ನು ಅವನು ನೀಡಬಹುದು. ಅಥವಾ ಅದಕ್ಕೆ ಬದಲಾಗಿ ಒಬ್ಬನು ಕೇಳಿದ್ದನ್ನು ನೀಡದೆ ಅದಕ್ಕೆ ಬದಲಾಗಿ ಅದಕ್ಕೆ ಸಮಾನವಾದಂತಹ ಯಾವುದಾದರೂ ಸಂಕಷ್ಟದಿಂದ ಆ ವ್ಯಕ್ತಿಯನ್ನು ಪಾರು ಮಾಡಬಹುದು. ಇನ್ನು ಅದು ಎರಡೂ ಇಲ್ಲದೇ ಇದ್ದರೆ ನಾಳೆ ಪರಲೋಕಕ್ಕಾಗಿ ಅದನ್ನು ಮೀಸಲಿಡಬಹುದು ಅಂತ. ನಾಳೆ ದೇವನ ಸನ್ನಿಧಿಯಲ್ಲಿ ಹಾಜರಾಗುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾದಂತಹ ಪ್ರತಿಫಲವನ್ನು ನೀಡಬಹುದು. ಆದ್ದರಿಂದ ಯಾವ ಕಾರಣಕ್ಕೂ ಪ್ರಾರ್ಥನೆ ಮಾಡಿ ನಿರಾಶರಾಗಿ ಬಿಡಬಾರದು. ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಅವನು ಸ್ವೀಕರಿಸುತ್ತಾನೆ ಎನ್ನುವಂತಹ ಒಂದು ದೃಢವಾದಂತಹ ವಿಶ್ವಾಸವಿರಬೇಕು. ಆ ದೃಢ ವಿಶ್ವಾಸದೊಂದಿಗೆ ನನ್ನ ಅತ್ಯಂತ ನಿಕಟನಾಗಿರುವಂತಹ ಆ ಸೃಷ್ಟಿಕರ್ತನಲ್ಲಿ ಪ್ರಾರ್ಥಿಸುವುದಕ್ಕೆ ನಾವು ಪ್ರಯತ್ನಿಸಬೇಕು. ಬಹಳ ವಿನಯಶೀಲತೆಯೊಂದಿಗೆ, ದೈನ್ಯತೆಯೊಂದಿಗೆ ಆ ಸೃಷ್ಟಿಕರ್ತನೊಂದಿಗೆ ಪ್ರಾರ್ಥಿಸಬೇಕು. ಸರ್ವಶಕ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.